ಸರಿ ಮಲ್ತದಿ ಬರುತ್ತೆ ಆಯ್ತು ಏನಕ್ಕೆ ತಂದಿಲ್ಲ ಏನಕ್ಕೆ ತಂದಿಲ್ಲ ಏನು ನಬಾಟ್ಯಾ ಬೈಲೂರಿಗೂ ಕಣಜಾರಿದು ನಮ್ಮ ರೀ ಏನೇನು ಆಡೋದಿಲ್ಲ ಫಾಗ ಹಾಯ್ ವಿವರ್ಸ್, ನಾನು ಮತ್ತು ನನ್ನ ಹಸ್ಬೆಂಡ್ ಇವತ್ತು ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ಅಂತ ಕಾರ್ಕಳದಲ್ಲಿರೋ ಮೋರ್ ಶಾಪಿಗೆ ಹೋಗಿದ್ವಿ. ಅಂದರೆ ರೀಸೆಂಟಾಗಿ ಇದು 1 ಮಂತ್ ಆಯಿತು ಅನಿಸುತ್ತೆ ರೀಸೆಂಟಾಗಿ ಓಪನ್ ಆಗಿದ್ದು. ಲಾಸ್ಟ್ ವೀಕ್ ಕೂಡ ಹೋಗಿದ್ವಿ, ಇದಕ್ಕಿಂತ ಒಂದು ಎರಡು ಸಲ ಹೋಗಿದ್ವಿ ನಾವು. ಸೊ ಏನೆಲ್ಲ ತಗೊಂಡು ಬಂದ್ವಿ ಅಂತ ನೋಡೋಣ. ಅಷ್ಟೇನು ತಗೊಂಡು ಬಂದಿರಲಿಲ್ಲ, ಅಂದರೆ ಲಾಸ್ಟ್ ವೀಕ್ ನಾವು ತರಕಾರಿ ಎಲ್ಲ ತಂದಿದ್ವಿ, ಸ್ಟಾಕ್ ಇತ್ತು. ಅಂದರೆ 2-3 ದಿವಸ ಇರಲಿಲ್ಲ ನಾವು, ಸೊ ಸ್ಟಾಕ್ ಇತ್ತು ಫ್ರಿಜ್ಜಲ್ಲಿ, ಹಾಗಾಗಿ ನಾವು ತಂದಿರಲಿಲ್ಲ. ಇವತ್ತೇನೆಲ್ಲ ತಗೊಂಡು ಬಂದ್ವಿ, ಆಫರ್ ಹೇಗಿದೆ, ಅಂದರೆ ಅಲ್ಲಿ ಪ್ರೈಸ್ ಎಲ್ಲ ಕಡಿಮೆ ಇದೆಯಾ ಇಲ್ವಾ ಅಂತ ನಿಮಗೆ ಹೇಳ್ತಿದ್ದೀನಿ. ಅಂದರೆ ಇಲ್ಲಿ ನಾವು ತಗೊಳ್ಳೋದು ಕಮ್ಮಿ ಇದು, ಆದರೆ ಮಕ್ಕಳು ಏನೋ ಇಷ್ಟಪಡ್ತಾರೆ, ಪರವಾಗಿಲ್ಲ ಆವಾಗ್ಲೊಮ್ಮೆ ಇವಾಗ್ಲೊಮ್ಮೆ ಅಂತ ತಗೊಂಡ್ವಿ. ಇದು ನಬಾಟಿ, ಅಂದರೆ ಜಾಸ್ತಿ ಎಲ್ಲ ವೇಫರ್ಸ್ ಬರುತ್ತೆ, ಜಾಸ್ತಿ ಕ್ರೀಮ್ ಬರಲ್ಲ, ಅದಕ್ಕೋಸ್ಕರ ತಗೊಂಡ್ವಿ. ಅಂದರೆ ಇದು 3 ತಗೊಂಡ್ವಿ. ಇದಕ್ಕೆ ಆ್ಯಕ್ಚುಲಾಗಿ ಹೇಳೋದಂದರೆ ಇದಕ್ಕೆ ಒಂದಕ್ಕೆ 60 ರುಪೀಸ್ ಏನೋ ಬೀಳುತ್ತೆ ನೋಡಿ, 60 ರುಪೀಸ್ ಇದೆ. 6 ಪ್ಯಾಕ್ಸ್ ಫಾರ್ 60 ರುಪೀಸ್ ಅಂತ. ನಾವಂದರೆ 3 ಪ್ಯಾಕ್ ತಗೊಂಡ್ವಿ. ಇದಕ್ಕೆ ರೇಟ್ ಎಷ್ಟಾಯಿತು ಅಂತ ಹೇಳಿದರೆ, ಇಲ್ಲಿ ರೇಟ್ ನೋಡ್ಬೋದು ನೀವು, 3 ಪೀಸ್ 60 ರುಪೀಸ್, ಅಂದರೆ 27 ರೂಪಾಯಿ ಇಲ್ಲಿ ಈ ಡಿಸ್ಕೌಂಟ್ ಆಗುತ್ತೆ. ಅಂದರೆ 152.39 ಪೈಸಾಗೆ ಇದು ಸಿಕ್ತು. ಅಂದರೆ 3ಕ್ಕೆ ನಮಗೆ 152 ಆಯಿತು. ಅಂದರೆ ಇಲ್ಲಿ 27 ಡಿಸ್ಕೌಂಟ್ ಅಂದರೆ ಅಲ್ಲಿ ಫಸ್ಟಿಗೆ ನಾವು 230 ಅಥವಾ 240 ಸಮಥಿಂಗ್ ಏನೋ ಕೊಟ್ಟು ನಾವು ಮೆಂಬರ್ ಆಗಬೇಕು. ಅಂದರೆ ಡೈಮಂಡ್ ಕಾರ್ಡ್ ಇರುತ್ತೆ. ಆ ಕಾರ್ಡನ್ನು ನಾವು ಯೂಸ್ ಮಾಡಿಕೊಂಡ್ರೆ ನಿಮಗೆ 1 ಇಯರ್ ತನಕ ಅದು ವ್ಯಾಲಿಡಿಟಿ ಇರುತ್ತೆ. ಆ ಕಾರ್ಡ್ ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಅದು ಹೇಳಿದರೆ ಡಿಸ್ಕೌಂಟ್ ಆಗುತ್ತೆ ನಮಗೆ. ಅಂದರೆ ಮೆಂಬರ್ಶಿಪ್ ಕಾರ್ಡ್ ತಗೊಂಡ್ರೆ ನಮಗೆ ಸ್ವಲ್ಪ ಜಾಸ್ತಿನೇ ಡಿಸ್ಕೌಂಟ್ ಆಗುತ್ತೆ. ಅಲ್ಲಿ ಅಂದರೆ ನನಗೆ ಗ್ರೋಸರಿ ಅಷ್ಟೊಂದು ತಗೊಂಡು ಗೊತ್ತಿಲ್ಲ, ಯಾಕಂದರೆ ನಾನು ಅದಕ್ಕೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ನಾನು ಇಲ್ಲಿ ಗ್ರೋಸರಿ ಹಾಕಿದ್ದೆ ಬೇರೆ ಶಾಪಿಂದ, ಹಾಗಾಗಿ ನಾನು ಗ್ರೋಸರಿ ಏನು ತಗೊಂಡಿಲ್ಲ. ಅಂದರೆ ತರಕಾರಿ ಫ್ರೂಟ್ಸ್ ಎಲ್ಲ ಅಲ್ಲಿ ತುಂಬಾ ಚೆನ್ನಾಗಿದೆ. ಅಂದರೆ 30% ಏನೋ ಆಫರ್ ಕೊಡ್ತಾರೆ. ಅದು ಮೆಂಬರ್ಶಿಪ್ ಕಾರ್ಡ್ ಮಾಡಿಕೊಂಡ್ರೆ ಇನ್ನೂ ಆಫರ್ ಇದೆ, ಇನ್ನೂ ಪ್ರೈಸ್ ಡಿಡಕ್ಟ್ ಆಗುತ್ತೆ. ಆಮೇಲೆ ನಾವು ತಗೊಂಡಿದ್ದು ಹಾಲು, ನಂದಿನಿ ಅವ್ರದ್ದು ಗ್ರೀನ್ ಕಲರ್ ಇದ್ದು. ಇದು 3 ಪ್ಯಾಕೆಟ್ ತಗೊಂಡೆ. ಇದಕ್ಕೆ ಎಷ್ಟಾಯಿತು ಅಂತ ಹೇಳಿದರೆ ನಂದಿನಿ 66 ರೂಪಾಯಿ ಆಯಿತು ನಮಗೆ 3ಕ್ಕೆ. ಅದೇ ಡೈಮಂಡ್ ಕಾರ್ಡ್ ಇದ್ದಿದ್ದರಿಂದ 11 ರೂಪಾಯಿ 96 ಪೈಸಾ ಇನ್ನೂ ಡಿಸ್ಕೌಂಟ್ ಆಯಿತು. ಆಮೇಲೆ ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಒಂದು ನಿಮಿಷ ನೀವಿಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಲಾಸ್ಟ್ ವೀಕ್ ನಾನು ಸೊಪ್ಪೆಲ್ಲ ತಗೊಂಡಿದ್ದೆ, ಇದೆ ನಾನಾದರೆ ಸ್ವಲ್ಪ ತಗೊಂಡೆ. ನನಗೆ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿನೇ ಯೂಸ್ ಆಗೋದು, ಅದಕ್ಕೆ 2 ಕಟ್ಟು ತಗೊಂಡೆ. ನೋಡಿ ಇದು ಎಷ್ಟು ದೊಡ್ಡದಿದೆ ಕಟ್ಟು. ಇದಕ್ಕೆ ಆಗಿದ್ದು ನನಗೆ ಕೇವಲ 5 ರೂಪಾಯಿ ಅಷ್ಟೇ. 5 ರೂಪಾಯಿಗಿದು ಕೊತ್ತಂಬರಿ ಸೊಪ್ಪೆಲ್ಲ ಸಿಕ್ತು. ನಾನು ಹೇಳಿದ್ನಲ್ವ, ತರಕಾರಿ ಫ್ರೂಟ್ಸ್ ಎಲ್ಲ ಚೆನ್ನಾಗಿದೆ, ತುಂಬ ರೇಟ್ ಕಮ್ಮಿ ಇದೆ, ವರ್ತ್ ನಮಗೆ. ಆಮೇಲೆ ನಾನು ನೀರುಳ್ಳಿ ಖಾಲಿಯಾಗಿತ್ತು, ಹಾಗೆ ನೀರುಳ್ಳಿ ತಗೊಂಡೆ. ಇದರಲ್ಲಿ ಅಂದರೆ ನನಗೆ 2 kg 75 ಗ್ರಾಮ್ ಇದೆ. ಇದರಲ್ಲಿ 46 ರುಪೀಸ್ ಆಯಿತು. ಆಮೇಲೆ ನಾನು ತಗೊಂಡಿದ್ದು ಟೊಮೆಟೊಗೆ ಇದರಲ್ಲಿ 1.5 kg ಇದೆ. 1.5 kgಗೆ 38 ರುಪೀಸ್ ಆಯಿತು, 1.5 kg. ಆಮೇಲೆ ಇಲ್ಲಿ ಮಶ್ರೂಮ್ ತಗೊಂಡೆ. ಅಂದರೆ ನನ್ನ ಮಕ್ಕಳಿಗೆ ಮತ್ತು ಧ್ರುವಿಗೆ ಮತ್ತು ನನ್ನ ಹಸ್ಬೆಂಡಿಗೆ ಇವರಿಗೆ ಮಶ್ರೂಮ್ ಪಲಾವ್ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಮಶ್ರೂಮ್ ಜಾಸ್ತಿ ಮಾಡ್ತಿರ್ತೀನಿ ನಾನು, ಮಶ್ರೂಮ್ ಪಲಾವು.
ಅದಕ್ಕೆ ಮಶ್ರೂಮ್ ಒಂದು ಪ್ಯಾಕೆಟ್ ತಗೊಂಡೆ. ಅಂದರೆ ಬೇರೆ ಶಾಪಲ್ಲೆಲ್ಲ ನಾವು ತಗೊಂಡ್ರೆ 62 ರುಪೀಸ್ ಅಂತಾರೆ. ಇಲ್ಲಿ ಎಷ್ಟಾಯಿತು ಅಂದರೆ, ಒಂದು ನಿಮಿಷ, ಇಲ್ಲಿ ನೋಡ್ಬೋದು ಮಶ್ರೂಮ್ಗೆ 46 ರುಪೀಸ್. ಆಮೇಲೆ ನಾನು ಸಾಫ್ಟ್ ಟಚ್ ಇದು ತಗೊಂಡೆ. ಇದಕ್ಕೆ ಆ್ಯಕ್ಚುಲಿ ಪ್ರೈಸ್ ಬಂದು 235 ನೋಡಿ, 235. ಅಂದರೆ ಇದು ಆಫರಲ್ಲೇ ಬರುತ್ತೆ, ಇದೊಂದು ಫ್ರೀ ಅಂತ ಆಫರ್ ಪ್ಯಾಕ್ ಇದು. ಅಂದರೆ 235 ಫಿಕ್ಸ್ಡ್ ರೇಟ್, ಬೇರೆ ಕಡೆ ಎಲ್ಲ ಫಿಕ್ಸೇ ರೇಟ್, 5 ರೂಪಾಯಿನೂ ಕಮ್ಮಿ ಇರಲ್ಲ. ಇಲ್ಲಿ ಪ್ರೈಸ್ ಬಂದು 190 ಸಮಥಿಂಗ್ ಇರಬೇಕು. ಒಂದು ನಿಮಿಷ, ಹೌದು 190. ಅಂದರೆ ನಾನು ಅಲ್ಲಿ ನೋಡಿದ್ದೆ 190 ಹಾಕಿದ್ರು. ಅಂದರೆ ಅದು ಡೈಮಂಡ್ ಕಾರ್ಡ್ ಇಲ್ಲದವರಿಗೆ, ಮೆಂಬರ್ಶಿಪ್ ಮಾಡ್ಕೊಳ್ಳೋದೇ ಯಾರು ಇರ್ತಾರೆ ನೋಡಿ ಅವರಿಗೆ 190 ಇರುತ್ತೆ. ನಮ್ದಂದರೆ ಆಲ್ರೆಡಿ ಕಾರ್ಡ್ ಮಾಡ್ಕೊಂಡಿದ್ದೀವಿ ನಾವು. ಹಾಗಾಗಿ 169 ರುಪೀಸ್ ಆಯಿತು ಇದಕ್ಕೆ ಸಾಫ್ಟ್ ಟಚ್ಚಿಗೆ. ನೋಡ್ಬೋದು ನೀವು, ಇದು 800 ml ಇದು 235 ಇದು 169ಗೆ ಆಯಿತು. ಬಿದ್ದೋಗಿದ್ದೆ ಟೊಮೆಟೊ. ಆಮೇಲೆ ಮೆಣಸಿನ್ಕಾಯಿ ತಗೊಂಡೆ. ಮೆಣಸಿನ್ಕಾಯಿ ಖಾಲಿ ಆಗಿತ್ತಾ, ಸ್ವಲ್ಪ ಇದ್ದಿದ್ದು, ಅದಕ್ಕೆ ಮೆಣಸಿನ್ಕಾಯಿ ತಗೊಂಡೆ. ಇಷ್ಟಿದೆ ನೋಡಿ ಮೆಣಸಿನ್ಕಾಯಿ. ಅಂದರೆ ಎಷ್ಟು ಗ್ರಾಮ್ ಇದೆ ಗೊತ್ತಾ ಇದರಲ್ಲಿ? 8 ರೂಪಾಯಿ. 8 ರೂಪಾಯಿಗೆ ಮೆಣಸು ಎಷ್ಟಿದೆ ನೋಡಿ ಮೆಣಸು. ಒಂದು ನಿಮಿಷ ನಾನು ತಗೊಂಡು ಸೈಡಿಗೆ ಇಟ್ಬಿಡ್ತೀನಿ. ಇದಕ್ಕೆ ಹಾಕ್ಬಿಡ್ತೀನಿ ನೋಡಿ ಎಷ್ಟಿದೆ ಅಂತ. ನೋಡಿ 8 ರೂಪಾಯಿಗೆ ಎಷ್ಟು ಮೆಣಸು. ಮಾರ್ಕೆಟ್ಗೆ ಹೋದ್ರು ಅಂದರೆ 20 ರೂಪಾಯಿ, ಏನು ದಮ್ಮಯ್ಯ ಅಂದರು 20 ರೂಪಾಯಿಗೆ ಕೊಡಲ್ಲ. ಇದು 8 ರೂಪಾಯಿಗೆ ಇಷ್ಟು ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ. ಆಮೇಲೆ ಏನು ತಗೊಂಡೆ? ಆಮೇಲೆ ಪೊಟ್ಯಾಟೊ ಏನು ತೋರಿಸೋದು, ಮಾಮೂಲಿ ಅಲ್ವಾ ಪೊಟ್ಯಾಟೊ. ಇದೇ ಎಷ್ಟು ಇದ್ದಿದ್ದಂದರೆ ಪೊಟ್ಯಾಟೊ ಬಿಲ್ಲಲ್ಲಿ ಹುಡ್ಕೋದೇ ಕಷ್ಟ ಕಣ್ರಿ. ಪೊಟ್ಯಾಟೊ ಎಲ್ಲಿದೆ ಪೊಟ್ಯಾಟೊ? ಇದರಲ್ಲಿ ಪೊಟ್ಯಾಟೊ ಅಂದರೆ 1 kg 118 ಗ್ರಾಮ್ ಇದೆ. ಇದು 31 ರೂಪಾಯಿಗಾಯಿತು. ಆಮೇಲೆ ನಾನು ತಗೊಂಡಿದ್ದು ರಿಚ್ ಕಾರ್ಡ್ ಹೀರೆಕಾಯಿ, ನಮ್ಮ ಊರಿಂದು, ನಮ್ಮ ಮಂಗಳೂರು, ನಮ್ಮ ಉಡುಪಿ ಕಡೆ ಫೇಮಸ್ಸು ಹೀರೆಕಾಯಿ, ನಮ್ಮ ಊರಿನ ಹೀರೆಕಾಯಿ. ಇದಕ್ಕೆ ಎಷ್ಟಾಯಿತು ಅಂದರೆ ರಿಚ್ ಕಾರ್ಡ್ ಇದಕ್ಕೆ 22 ರೂಪಾಯಿ ಆಯಿತು. 22 ರೂಪಾಯಿಗೆ ನೋಡಿ, ಚೆನ್ನಾಗಿದೆ, ಬೆಳ್ತಿಲ್ಲ, ತುಂಬ ಚೆನ್ನಾಗಿದೆ. ಅಂದರೆ ತರಕಾರಿ ಎಲ್ಲ ಸೋರೆಕಾಯಿ ಅದು ಇದು ಎಲ್ಲ ತರಕಾರಿ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದರೆ ನನಗೆ ಆಲ್ರೆಡಿ ತರಕಾರಿ ಇತ್ತು, ಹಾಗಾಗಿ ನಾನು ತಗೊಂಡಿಲ್ಲ. ಆಮೇಲೆ ನನಗೊಂದು ಖುಷಿಯಾಗಿದ್ದಂದರೆ ಅಲ್ಲಿ ನೋಡಿ, ಇದು 1 kg ಬ್ಯಾಗು, ಆಮೇಲೆ ಇಲ್ಲಿ ನೋಡಿ 3 kg ಬ್ಯಾಗ್, ಆಮೇಲೆ 5 kg ಬ್ಯಾಗ್ ಬರುತ್ತೆ. ಇದರಲ್ಲಿ ನೋಡ್ಬೋದು ನೀವು, ಐ ಆಮ್ ನಾಟ್ ಎ ಪ್ಲಾಸ್ಟಿಕ್ ಬಟ್ ಐ ಆಮ್ 100% ಕಂಪೋಸ್ಟೇಬಲ್. ಕಂಪೋಸ್ಟ್ ಮೀ ಇನ್ ಯುವರ್ ಗಾರ್ಡನ್ ಆಫ್ಟರ್ ಯೂಸು. ಅಂದರೆ ಇದು ಪ್ಲಾಸ್ಟಿಕ್ ಅಲ್ಲ, ತುಂಬ ಚೆನ್ನಾಗಿದೆ ಆಯಿತಾ. ಒಂಥರ ಇದೆ ನೋಡಿ, ಸಾಫ್ಟ್ ಇದೆ. ಅಂದರೆ ಇದರಲ್ಲೇ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಟರೆ, ಇವಾಗ ನಾನು ತಂದು 1 ವಾರ ಆಯ್ತನ್ನ, ಸ್ವಲ್ಪನೂ ಹಾಳಾಗಿಲ್ಲ. ಹೇಗೆ ತಂದಿದೆ ನೋಡಿ, 1 ವಾರ ಆದ ಕೊತ್ತಂಬರಿ ಸೊಪ್ಪು ಇವತ್ತು ತಂದ ಕೊತ್ತಂಬರಿ ಸೊಪ್ಪು ಥರನೇ ಇದೆ. ಅಷ್ಟು ಚೆನ್ನಾಗಿದೆ, ಏನು ಹಾಳಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇರೋರು ಪ್ಲಾಸ್ಟಿಕ್ ಅಲ್ಲ ಇದು. ಹಾಗೆ ಮತ್ತೊಂದು ಕಂಪೋಸ್ಟೇಬಲ್ ಅಲ್ಲ, ಕಂಪೋಸ್ಟ್ ಆಗುತ್ತಲ್ವ, ಹಾಗಾಗಿ ತುಂಬಾ ಖುಷಿ. ಅಂದರೆ ಈಗಿನ ಕಾಲದಲ್ಲಿ ನಾವು 1 ರೂಪಾಯಿಗೂ ನಾವು ಸರ್ಕಸ್ ಮಾಡಬೇಕಾಗುತ್ತೆ. ಅಂಥದ್ರಲ್ಲಿ ನಮಗೆ ಸ್ವಲ್ಪನಾದರೂ ಬೆನಿಫಿಟ್ ಇದೆ, ಏನೋ ಒಂದು ಲಾಭ ಆಗುತ್ತೆ ಅಂತ ಅಂದರೆ ಹೋಗೋದ್ರಲ್ಲಿ ಏನೋ ಒಂದು ಡೌಟ್ ಇಲ್ಲ, ಹೋಗ್ಬೋದು. ಇದು ಬಂದು ನಮ್ಮದು ವೆಂಕಟರಮಣ ಟೆಂಪಲ್ ಹತ್ತಿರ ಇರೋದು, ಸಾಲ್ಮರ ರೋಡಲ್ಲಿ ಇರುತ್ತೆ, ರೋಡ್ ಸೈಡೇ ಇದೆ, ಆರಾಮಾಗಿ ಹೋಗ್ಬೋದು. ನಾನು ಗ್ರೋಸರಿ ಎಲ್ಲ ಅಷ್ಟೊಂದು ನೋಡ್ಲಿಕ್ಕೆ ಹೋಗಿಲ್ಲ, ಅಂದರೆ ಇತ್ತಲ್ವ ಅಂತ. ನೋಡೋಣ ಇನ್ನು ನೆಕ್ಸ್ಟ್ ಟೈಮು ಗ್ರೋಸರಿ ಹಾಕುವಾಗ ನೋಡ್ತೀನಿ ರೇಟ್ ಎಲ್ಲ ಎಷ್ಟಿದೆ ಏನು ಅಂತ. ಅಫೋರ್ಡಬಲ್ ಇದ್ದರೆ ಹಾಕ್ಬೋದು ಅಷ್ಟೇ. ಇನ್ನೊಂದ್ಸಲ ಬೇಕಾದರೆ ನೋಡಿಬಿಟ್ಟು ನಾನು ವಿಡಿಯೋ ಮಾಡಿ ಗೊತ್ತು ರಡ್ಡು ಮಾಮಗೆ ರಡ್ಡು ಕಟ್ಟುಂಡು ಕೊರ್ರೆ
ಮಗಿಸುಲಿ ಪೂರ ಗೀನು ಎಲೆ ಗೀನು ಮೊದಲೇ ಕಿಂಚೇನೆ ಗುಡಿಸತೆ ಗೀನು ಜೊಲಂದು ಜೋಕಿಗೆ ಓಡಿ ಬತ್ತು ಅಕ್ಕಿ ಕೆಲವು ಸರ್ತಿ ನೋಚ ಕೊರ್ಪೆ ಇಂಕುಲೆ ಕೇನು ಕೇನು ಪಪ್ಪಡ ಕೇನು ಬಂದೆ ಇವಾಗಲುಂಡ ಅದೇ ಯಾವ ತಿನ್ನಿ ಜಾಸ್ತಿ ತಿಂತಾರೆ ರಾಮ್ ರಾಮ್ ಪಲ್ಲೆ ಪಪ್ಪಾಗ ಎಂಚ ಬೂರ್ ನೀರು ಮುಲ್ಲ ತಾಗದ ಮುಲಾಂಪಾಡಿಯೇ ಕಮ್ಮಿ ಹಾಪುಂಡು ನನ್ನ ಪಪ್ಪ ಕಡೆ ಪುಡ್ಗವೇ ಪೊಯ್ ಪಿದಾಡ್ಗನೆ ಭರತನಾಟ್ಯ ಕ್ಲಾಸು ಪೋರಂಡು ಪೊಯ್ ಪಿದಾಡ್ಗ ದಂಟದ ಪುರಿಯರ ಪಾಪೋಯ್ಯೋ ಮೋನೆ ತುಲ್ಲ ಬುಲ್ತಾರಾ ಶಾಲೆಡ್ ಬುಲ್ತಾರಾ ದ್ಯಾಗ್ ಇಲ್ಲಡಂಡ ಬೊಬ್ಬೆ ಮಾಡುವರತ ನಾಚಿಗೆಂಡ ಬೂರ್ನಾಗ ನಾಚಿಗೆಂಡ ಐಕ್ ನಾಚಿಗೆಂಡ ದೇವ್ರೆ ಪಾಪಯ್ಯ ಇಂತ ಮರ್ದು ಪಾಡಿಂಡತೆ ಕಮ್ಮಿ ಹಾಪುಂಡು ಅವೇ ನಮ್ಮ ಕ್ಲಾಸ್ ಪೋಯ್ ಕಮ್ಮಿ ಹಾಪುಂಡೆ ಭರತನಾಟ್ಯ ಕ್ಲಾಸ್ ಪೋದ್ ಬರ್ಪತೆ ಬೊಕ್ಕ ಮೀದಾಯ್ ಬೊಕ್ಕ ಕುಡೊಂದು ಸರ್ತಿ ಪಾಡುವೆ ಮರ್ದು ಅವೇ ಬೊಕ್ಕ ಕಮ್ಮಿ ಹಾಪುಂಡು ರಾತ್ರಿ ಜೊಪ್ಪುನಾಗ ಪಾಡುವೆ ಅವೇ ಪೋಯ್ ನಮ್ಮ ಅಂದೆ ಸರಿ ಸರಿ ಪೋಯ್ ಅಂದ ಪಾಪ ಪೋಯ್ ಅವೇ ಧ್ರುವಿಗೆ ಸ್ಯಾಟರ್ಡೆ 4:30 6 o'clock ತನಕ ಕ್ಲಾಸ್ ಇರುತ್ತೆ ಭರತನಾಟ್ಯ. ಆದರೆ ಅವಳು ಸ್ಕೂಲಿಂದ ಬರುವಾಗಲೇ 4:30 ಆಗುತ್ತೆ. ಯಾಕಂದರೆ ಮೊನ್ನೆ ಮಳೆಗೆಲ್ಲ ರಜೆ ಇದ್ದಿದ್ದರಿಂದ ಸ್ಕೂಲ್ನ ಕ್ಲಾಸನ್ನು ಕವರ್ ಮಾಡಬೇಕಲ್ವ. ಹಾಗಾಗಿ ಇನ್ನು ಆಗಸ್ಟ್ ತನಕ ಸ್ಯಾಟರ್ಡೆ ಸಂಜೆ ತನಕ ಕ್ಲಾಸ್ ತಗೋತೀನಿ ಅಂತ ಹೇಳಿದರು. ಹಾಗಾಗಿ ಅವಳು ಸ್ಕೂಲಿಂದ ಬರುವಾಗಲೂ ಸ್ವಲ್ಪ ಲೇಟ್ ಆಗಿತ್ತಾ. ಅಂದರೆ ಸರ್ ಹೇಳಿದರು ಪರವಾಗಿಲ್ಲ 15 ಮಿನಿಟ್ಸು ಬಿಟ್ಟು ಬನ್ನಿ, ಮಕ್ಕಳಿಗೆ ಏನಾದರೂ ಫುಡ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಬನ್ನಿ, ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಫಸ್ಟೇ ಮೆನ್ಷನ್ ಮಾಡಿದರು. ಹಾಗಾಗಿ ಒಂದು 15 ಮಿನಿಟ್ಸ್ ಲೇಟ್ ಆಗಿತ್ತು ನಾವು ಹೋಗುವಾಗ. ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ಈಗ ಕಟ್ಟಡ ಬಿಡುವ, ಇನ್ನು 4 ಇದೆ, ಅದೀಗ ಬೇಡ ಸದ್ಯಕ್ಕೆ 3 ಸಾಕು. 4 ಹೋಗಿ ಹೋಗುವ, ತೆಯ್ಯು ದತ್ತ ತೆಯ್ಯು ಹಾಕಿ ಹೋಗುವ ಆಯ್ತಾ. ಅಪ್ಸಿಟಿಂಗ್ ಕೈ ಹೀಗೆ ತ್ರಿಪತಾಕ ಹಸ್ತ, ಅಪ್ಸಿಟಿಂಗ್ ಕಾಲು ಹೀಗೆ ಇಟ್ಬಲ್ಲ, ಹೀಗೆ ಹತ್ತಿರ. ಎಸ್ ಎಸ್ ತುಕ್ಕಳಿ. ಅಪ್ಸಿಟಿಂಗ್ 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 ಸ್ಟ್ರೈಟ್ ಇರ್ಬೇಕು, ಕೈ ಆ ಕಡೆ ಕಡೆ ನೋಡ್ಲಿಕ್ಕಿಲ್ಲ. ಆದ್ಯ ಕೈ ಮುಖ ಅಲ್ಲಿ ಹೋಗ್ಬೇಕು, ಇಲ್ಲಿ ಇದರ ತುದಿ ನೋಡ್ಬೇಕು. ಯಂ ದ ತ ತೈ ಯಂ ತ ಹ ತೈ ಯಂ ದ ತ ತೈ ಯಂ. ಅಪ್ಸೆ ಮುಖ ಕಾಮೂಲ ಅಲಪದ್ಮ ಚತುರ ಭ್ರಮರ ಹಂಸಸ್ಯ ಹಂಸಪಕ್ಷಕ ಸಂದಂಶು ಮುಕುಳ ತಾಮ್ರಚೂಡ ತ್ರಿಶೂಲ ಅಂಜಲಿ ಕಪೋತ ಕರ್ಕಟ ಸ್ವಸ್ತಿಕ ಡೋಲ. ಇದು ನಮ್ಮ ಸ್ಯಾಟರ್ಡೆ ದಿನಚರಿಯಾಗಿತ್ತು. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟು ಹೀಗೇ ಇರಲಿ ಅಂತ ಕೇಳ್ತಾ ಈ ವಿಡಿಯೋ ನೋಡ್ತಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.